find equation of ellipse. Find equation of ellipse given. Equation of ellipse given. First one ಹತ್ರ ಕೆಳಗೆ. First one, vertex is equal to plus or minus 5, 0. Foci is equal to plus or minus 4, 0. Plus or minus 4, 0. ಈಗ ಇಲ್ಲಿ ನೋಡ್ರಿ, ಸಿಂಪಲ್ ಅದಾರ. ಈಗ ಇವು 2 ಮಾರ್ಕ್ಸ್ ಅದಾದ ಅನ್ಬೋದು. ನಿನ್ನೆ ಅದೇನು ಬಿಡ್ಸಿದ್ದು 5 ಮಾರ್ಕ್ಸ್ ಬಂತಂದ್ರೆ ಅಥವಾ 3 ಮಾರ್ಕ್ಸ್ಗೆ ಅದು ಹಿಂಗೆ. ಈಗ ನಾವು ಇಲಿಪ್ಸ್ ತೊಗೊಂಡ್ವಿ ಅಂತೇಳಿ, ಇಲಿಪ್ಸ್ ತೊಗೊಂಡಿವಂದ್ರೆ ಈ ಪಾಯಿಂಟ್ ಏನದಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಸೆಂಟರ್. ಇದು ಓ ಏನದಲ್ಲ, ಇದು ಸೆಂಟರ್. ಯಾವಾಗಲೂ ಹತ್ರದ ಕೋಆರ್ಡಿನೇಟ್ಸ್ ವಿಲ್ ಬಿ 0, 0. ಇದು ಫಿಕ್ಸ್. ಇವೇನದಲ್ಲ, ದೀಸ್ ವಿ ಕಾಲ್ ಇಟ್ ಆಸ್ ವರ್ಟೆಕ್ಸ್. ಇದು ಬಿ, ಬಿ ಡ್ಯಾಶ್. ಇವಕ್ಕೆ ನಾವು ವರ್ಟೆಕ್ಸ್ ಅಂತ ಹೇಳಿ ಕರಿತೇವೆ. ಈಗ ಇಲ್ಲಿ ತಗೊಂಡ ಅಂತೇಳಿ ಈ ಲೆಂತ್ ಎಷ್ಟಿತ್ತ? ಎ. ವೆರಿ ಗುಡ್. ಈ ಲೆಂತ್ ಬಿ. ಸೊ ಇದ್ರದ್ದು ಕೋಆರ್ಡಿನೇಟ್ ಎ, 0. ಇದ್ರದ್ದು ಕೋಆರ್ಡಿನೇಟ್ ಇದ್ರದ್ದು. ವೆರಿ ಗುಡ್. ಇದು ಹೊಸಾದಂದಾಗ ವರ್ಟೆಕ್ಸ್ ಅಂತ ಹೇಳಿ ಬಂತಂದ್ರೆ. ಈಗ ಇಷ್ಟು ಗೊತ್ತಾಯ್ತು ಅಂತೇಳಿ ಫೋಕಸ್ ಅಥವಾ ಫೋಸಾ ಅಂತೂ ನಿಮಗೆ ಗೊತ್ತದ. ಈಗ ಬಿಡಿಸೋದಾಯ್ತಂದ್ರೆ ವರ್ಟೆಕ್ಸ್ ಪ್ಲಸ್ ಆರ್ ಮೈನಸ್ 5, 0 ಅಂತ ಕೊಟ್ಟಾನಂದ್ರೆ ಇದು ನಂಗೆ ಏನು ಕೊಟ್ಟಾಗಾಯ್ತು? ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಯಾವ್ದ? ಎ ಅಂದಂಗ. ಈ ಲೆಂತ್ ಏನದ? ಎ ಅದ. ಪ್ಲಸ್ ಆರ್ ಮೈನಸ್ ಎ, 0 ಅಂದಾಗ. ಸೊ ಅಂದ್ರೆ ನಮ್ಗೆ ಗಿವನ್ ಏನಾದಂಗ ಐತ್ರಿ? ಎ ಇಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ ಮೈನಸ್ ಬಿಟ್ಬಿಡೋಣ. ಫೋಕಸ್ ಕೊಟ್ಟಾನ ಅಂದ್ರೆ ಇದೆ ಎ ಇ. ವೆರಿ ಗುಡ್. ಎ ಇ ಕೊಟ್ಟಾನ. ಸೊ ಫೋಕಸ್ ದಿಂದ ನಂಗೆ ಎ ಇ ಸಿಕ್ತ. ಎ ಇಸ್ ಈಕ್ವಲ್ ಟು ಎಷ್ಟು ರೀ? 4 ಅಂದಾಗ. ಈಗ ಫೋಕಸ್ ಎ ಇ ಅಂತ ಬಂತಂದ್ರೆ ಫಸ್ಟ್ ಟೈಪ್ ಎಲಿಪ್ಸ್ ಅಂಡ್ ಸೆಕೆಂಡ್ ಟೈಪ್ ಎಲಿಪ್ಸ್. ವೆರಿ ಗುಡ್. ಸೊ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂತೇನೆ. ಇಷ್ಟು ಬರೆದ್ರೆ ಸಾಕು. ಟೈಪ್ 1 ಅಂತ ಬರೀಲೋ, ಜಸ್ಟ್ ನಿಮ್ಗೆ ನೆನಪಿಡ್ಲಿಕ್ಕೆ ಗೊತ್ತಾಗ್ತದಲ್ರಿ. ಫೈಂಡ್ ಇಕ್ವೇಶನ್ ಆಫ್ ಇಲಿಪ್ಸ್ ಅಂದ್ರೆ ಇಂಡೈರೆಕ್ಟ್ಲಿ ನೀವು ಎ ಕಂಡು ಹಿಡಿಬೇಕು, ಬಿ ಕಂಡು ಹಿಡಿಬೇಕು. ಎ ಕಂಡು ಹಿಡಿದ್ರಿ, ಇನ್ನು ಬಿ ಕಂಡು ಹಿಡಿಬೇಕು. ಎ, ಬಿ ಮತ್ತು ಇ ನಡು ಏನು ಫಾರ್ಮುಲಾ ಅದ? ಇ ಸ್ಕ್ವೇರ್ ಇಸ್ ಈಕ್ವಲ್ ಟು. ಸೊ ಫಸ್ಟ್ ಟೈಪ್ ಇದು ಏನು ಬರ್ತದ? ಇ ಸ್ಕ್ವೇರ್ ಇಸ್ ಈಕ್ವಲ್ ಟು. ವೆರಿ ಗುಡ್. ಈಗ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ ಬಿ ಕಂಡುಹಿಡಿಯೋದು. ಖರೆ ಸ್ವಲ್ಪ ಈಸಿ ಮಾಡ್ತಾನೆ ಅಂದ್ರೆ ನಿಮಗೆ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ಐ ವಿಲ್ ಮಲ್ಟಿಪ್ಲೈ ಥ್ರೂ ಔಟ್ ಬೈ ಎ ಸ್ಕ್ವೇರ್, ಅಥವಾ ಎಲ್ ಸಿ ಎಮ್ ತೆಗೆದು ಎ ಸ್ಕ್ವೇರ್ ಈ ಕಡೆ ತೊಗೊಂಡೇನೆ ಅಂದಾಗ. ಮೂರಕ್ಕೂ ಎ ಸ್ಕ್ವೇರ್ಲೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಹೇಳ್ರಿ? ಎ ಸ್ಕ್ವೇರ್ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್, ಕರೆಕ್ಟ್ ರೀ? ಎಲ್ ಸಿ ಎಮ್ ತೊಗೊಂಡ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಅದು ಎ ಸ್ಕ್ವೇರ್ ಈ ಕಡೆ ತೊಗೊಂಡ್ರಿ. ಅಥವಾ ಇನ್ನೊಂದು ಟೈಪ್ ಹೇಳಿದ್ನ, ಮಲ್ಟಿಪ್ಲೈ ಬೈ ಎ ಸ್ಕ್ವೇರ್. ಇದಕ್ಕೆ ಎ ಸ್ಕ್ವೇರ್ಲೆ ಇಂಟು ಆಯ್ತು. ಇದಕ್ಕೆ ಎ ಸ್ಕ್ವೇರ್ಲೆ ಇಂಟು ಮಾಡಿದಾಗ ಇದ್ರ ಜೊತೆ ಕ್ಯಾನ್ಸಲ್ ಆಗಿದೆ ನೋಡಿ. ನಮಗೆ ಯಾವ್ದು ಬೇಕಾಗ್ಯದ? ಬಿ ಬೇಕಾಗ್ಯದ. ಎ ಸಿಕ್ಕ್ಯದ. ಸೊ ಇದು ಈ ಕಡೆ ತಗೋತಾನೆ, ಇದು ಈ ಕಡೆ ಕಳಿಸ್ತಾನೆ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಕರೆಕ್ಟ್ ರೀ? ಎ ಸ್ಕ್ವೇರ್ ಎಷ್ಟು? ಎ ಸ್ಕ್ವೇರ್, ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಇ ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್ ರೀ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 25. therefore that is equal to 9. b is equal to 3. a ಗೊತ್ತಾಯ್ತು, b ಗೊತ್ತಾಯ್ತು. ಸೊ equation of ellipse. therefore equation of ellipse is x square by a square. a square ಅಂದ್ರೆ 5 ಸ್ಕ್ವೇರ್ ಅಥವಾ ಡೈರೆಕ್ಟ್ ಬರೋಣ. y ಸ್ಕ್ವೇರ್ ಬೈ b ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಈಸ್ ಈಕ್ವಲ್ ಟು 1. ನಮ್ಮ ಮೆಥಡ್ದಾಗಂತೂ ಏನು ಗದ್ದಲ ಇಲ್ಲ. ಎ ಯಾವಾಗಲೂ ಇದ್ರ ಕೆಳಗೆ, ಬಿ ಯಾವಾಗಲೂ
ಇದ್ರ ಕೆಳಗೆ ಇಡೋದು. ಸೊ ಆನ್ಸರ್ ಈಸ್ x square by plus y square by 9 is equal to 1. ಸೊ 2 ಮಾರ್ಕ್ಸ್ ಒಳಗೆ ಇರ್ತೈತಿ. ಇದು ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ತೆಗೆದಂದ್ರೆ ನೀವು ರಫ್ ಬೇಕಾದ್ರೆ ಮಾರ್ಜಿನ್ದಾಗ ತಕ್ಕೋಬೋದು. ಫಸ್ಟ್ ಗಿವನ್ ಬರೀರಿ, ಯಾವ ಟೈಪ್ ಅನ್ನೋದು ರೆಕಗ್ನೈಸ್ ಮಾಡಿರಿ. ಇದು ಯಾಕೆ ಬರ್ದೇನಂದ್ರೆ ಈ ಫಾರ್ಮುಲಾ ಬರೆಯೋ ಸಲುವಾಗಿ. ಆಮೇಲೆ ಡೈರೆಕ್ಟ್ ನೀವು ಇಲ್ಲಿ ತುಂಬಿರೋ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಎ ಅದ ಇ ತುಂಬು ಬಿ ಲೆಂದಿ ಆಗ್ತದೆ. ಅದಕ್ಕೆ ಏನು ಮಾಡ್ಯಾನ LCM ತಗೊಂಡೆ. ಆಮೇಲೆ ಸಿಂಪ್ಲಿಫೈ ಮಾಡಿ ಬಿಡಿಸ್ ಟ್ರೈ ಮಾಡ್ತೀರಿ. ನೆಕ್ಸ್ಟ್ ಸೆಕೆಂಡ್ ಅಂದ್ರಿ, ಸೆಕೆಂಡ್ ಒನ್ ವರ್ಟೆಕ್ಸ್ ಪ್ಲಸ್ ಆರ್ ಮೈನಸ್ 6,0 ಆಮೇಲೆ ಫೋಸಾಯ್ ಪ್ಲಸ್ ಆರ್ ಮೈನಸ್ 4,0 ಫೋಸಾಯ್ ಪ್ಲಸ್ ಆರ್ ಮೈನಸ್ 4,0 ಏನು ಕೊಟ್ಟಂಗ ಅಂತ ಹೇಳ್ಬೋದು. ಫಸ್ಟ್ ವರ್ಟೆಕ್ಸ್ ಒಳಗೆ ಏನು ಸಿಗ್ತದ್ರಿ? ಎ ಇಸ್ ಈಕ್ವಲ್ ಟು 6, ಎ ಇಸ್ ಈಕ್ವಲ್ ಟು 4. ವೆರಿ ಗುಡ್. ಎ ಮತ್ತು ಎ ಕೊಟ್ಟಾನ ಅಂದಮೇಲೆ ಯಾವ ಟೈಪ್? ಫಸ್ಟ್ ಟೈಪ್. ಸೊ ಇಲ್ಲಿ ಕೆಳಗೆ ಬರೀತಾನೆ ಎ ಗ್ರೇಟರ್ ದ್ಯಾನ್ ಬಿ. therefore e square is equal to 1 minus b square by a square. ಸೊ ಈಗ ಎ ಸ್ಕ್ವೇರ್ಲೆ ಇಂಟು ಮಾಡಿದೆ ಅಥವಾ LCM ತಗೋರಿ. ಹೆಂಗೋ LCM ತಗೊಂಡೆ ಅಂದ್ರೆ a square e square is equal to a square minus b square. therefore b square is equal to a square minus a square e square. ಸಬ್ಸ್ಟಿಟ್ಯೂಟ್ ಮಾಡ್ರಿ. b square ಎಷ್ಟು ಬರ್ತದೆ ನೋಡ್ರಿ. ಕರೆಕ್ಟ್ ಅದ. ಬಿ ಸ್ಕ್ವೇರ್ ಬಿ ಕಂಡುಹಿಡಿಬೇಡ್ರಿ. ಬಿ ಏನು ನಮಗೆ ಬೇಕಾಗಿಲ್ಲ, ಆಗಲೇ ಪರ್ಫೆಕ್ಟ್ ಸ್ಕ್ವೇರ್ ಇತ್ತಂತ ಬರ್ದಿದ್ದ. ಸೊ ಬಿ ಸ್ಕ್ವೇರ್ ಬಂದ್ರೆ ಸಾಕು. ಸೊ ಎ ಸ್ಕ್ವೇರ್ ಎಷ್ಟಾಗ್ತದೆ ರೀ? 36. ಎ ಸ್ಕ್ವೇರ್ ಈ ಸ್ಕ್ವೇರ್ ಎಷ್ಟಾಗ್ತದೆ? 16. therefore ಬಿ ಸ್ಕ್ವೇರ್ 36ದಾಗ 16 ಹೋದ್ರೆ ಎಷ್ಟು ರೀ? 20. ಕರೆಕ್ಟ್ ರೀ? ಇದೇನು ರೂಟ್ ನೀವು ಬರೆಯಬೇಕಂತಿಲ್ಲ, ನಮಗೇನು ಕೇಳ್ಯಾನವ? equation of ellipse. so equation of ellipse and b square ಬೇಕಾ. therefore equation of ellipse is ಅಂದ್ರೆ ಡೈರೆಕ್ಟ್ ಬರೋದು ಬಿಡ್ರಿ. x square by a square ಅಂದ್ರೆ x square by 36 plus y square by b square ಅಂದ್ರೆ 20 is equal to 1. this is the answer. third vertex 0, plus or minus 13, foci 0, plus or minus 5. 0, plus or minus 5. ಇದು ಯಾವ ಟೈಪ್ ರೀ? ವೆರಿ ಗುಡ್. ಟ್ರೈ ಮಾಡಿರಿ ನೋಡೋಣ. ಸೊ ಫಸ್ಟ್ ವರ್ಟೆಕ್ಸ್ ಕೊಟ್ಟಾನಂದ್ರೆ ನಂಗೆ ಇಲ್ಲಿ ಏನು ಕೊಟ್ಟಂಗಾಯ್ತು ರೀ? ಬಿ ಇಸ್ ಈಕ್ವಲ್ ಟು 13 ಅಂದ್ರೆ. ಫೋಸಾಯ್ ಅಂದ್ರೆ ಹಿ ಹ್ಯಾಸ್ ಗಿವನ್ b is equal to 5. ಸೊ b ಮತ್ತು b ಕೊಟ್ಟಿದ್ದಂದ್ರೆ ನಮ್ದು ಯಾವ ಟೈಪ್ ಅಂದಂಗ? ಸೆಕೆಂಡ್ ಟೈಪ್. ದಟ್ ಈಸ್ b is greater than a ಅಥವಾ a is less than b ಅಂದಾಗ. ಸೊ ಈ ಸ್ಕ್ವೇರ್ದ ಫಾರ್ಮುಲಾ ಏನಾಗ್ತದ್ರಿ? 1 minus a square by b square. ಮತ್ತು LCM ತಗೋರಿ ಅಥವಾ ಮಲ್ಟಿಪ್ಲೈ ಬೈ b square ತಗೋತಾನೆ. ಸೊ ಇಲ್ಲಿ ಹ್ಯಾವ್ b square e square is equal to b square minus a square. ನಂಗೆ ಎ ಬೇಕು, ಇದು ಈ ಕಡೆ ಕಳಿಸ್ತೇನೆ. ಸೊ ಐ ಹ್ಯಾವ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇ ಸ್ಕ್ವೇರ್. ಕರೆಕ್ಟ್ ಅದ ರೀ? ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಬಿ ಸ್ಕ್ವೇರ್ 169, ಬಿ ಸ್ಕ್ವೇರ್ ಇ ಸ್ಕ್ವೇರ್ 5 ಸ್ಕ್ವೇರ್ 25. 169ದಾಗ 25 ಹೋದ್ರೆ 144. ಆಮೇಲೆ ಇಕ್ವೇಶನ್ ಆಫ್ ಇಲಿಪ್ಸ್ ಈಸ್ ಅಂತೇಳಿ. ಸೊ ಐ ಹ್ಯಾವ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂದ್ರೆ 144 plus y square by b square 169 is equal to 1. correct ada? next story. ಇವು ಸಣ್ಣ ಸಣ್ಣ ಅದಾವ್ರೆ, ನಿನ್ನಿದ್ ಕಂಪೇರ್ ಮಾಡಿದ್ರೆ. ವರ್ಟೆಕ್ಸ್ 0, plus or minus 10, foci 0, plus or minus 8.
vertex 0, plus or minus 10, foci 0. Right, now first vertex ಅಂದ್ರೆ ನಂಗೆ ಇಲ್ಲಿ ಏನು ಸಿಕ್ತ್ರಿ b is equal to 10. foci ಅಂದ್ರೆ b is equal to 8. ಸೊ b ಮತ್ತು b ಕೊಟ್ಟಾನಂದ್ರೆ b is greater than ಏನಂದ್ರೆ ಸೆಕೆಂಡ್ ಟೈಪ್ ಅಂದಂಗೆ. ಸೊ ಸೆಕೆಂಡ್ ಟೈಪ್ ಅಂದ್ಮೇಲೆ ನಾ ಏನು ಕಂಡುಹಿಡಿಬೇಕ್ರಿ a ಸ್ಕ್ವೇರ್. ಈಗ ಇಲ್ಲಿ ನೋಡ್ರಿ ನೀವು ಪರ್ಫೆಕ್ಟ್ ಅನಿಸ್ತು, ಕನ್ಫ್ಯೂಸ್ ಆದ್ರೆ ನಾ ಏನು ಹೇಳೇನು ಹಂಗೆ ಬಿಡಿಸ್ರಿ. ಸಪೋಸ್ ನಿಮಗೆ ರೂಢಿ ಆಗ್ಯದ ಅನಿಸ್ತಂತೇಳಿರಿ, ಬಿ ಕೊಟ್ಟಾನ ಯಾವ್ದು ಕಂಡುಹಿಡಿಬೇಕ್ರಿ ಎ ಕಂಡುಹಿಡಿಬೇಕು. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಂದು ಸ್ಕ್ವೇರ್ದಾಗ ಇನ್ನೊಂದು ಸ್ಕ್ವೇರ್ ಮೈನಸ್ ಆಗ್ಬೇಕ್ರಿ. ನೆಗೆಟಿವ್ ಅಂತೂ ಒಟ್ಟ ಬರಂಗಿಲ್ಲ. ಅಂದಮೇಲೆ ದೊಡ್ಡದ್ರಾಗ ಎರಡು ತ್ರೋದು ದೊಡ್ಡದು ಯಾವ್ದು ಅದ ರೀ? ಸೊ ಬಿ ಸ್ಕ್ವೇರ್ ಮೈನಸ್ ಗೊತ್ತಾಯ್ತಂದ್ರೆ ಇಲ್ಲ ಮತ್ತು ಫಾರ್ಮುಲಾ ಬರೋದು LCM ತೆಗದ ಎರಡು ಕೊಟ್ಟಿರ್ತಾನೆ, ನಮಗೆ ಎ ಸ್ಕ್ವೇರ್ ಬೇಕಾಗ್ಯದ. ದೊಡ್ಡದು ಸ್ಕ್ವೇರ್ದಾಗ ಸಣ್ಣದು ಸ್ಕ್ವೇರ್ ಮೈನಸ್ ಮಾಡ್ರಿ, ಮಾರ್ಕ್ಸ್ ಕೊಡ್ತೇವ್ರೆ. ಸೊ ಬಿ ಸ್ಕ್ವೇರ್ 10 ಸ್ಕ್ವೇರ್ 100, 8 ಸ್ಕ್ವೇರ್ 64, therefore a ಸ್ಕ್ವೇರ್ ಈಸ್ 36. ಇವೆಲ್ಲ ಟೆಕ್ನಿಕ್ ನಿಮಗೆ ಕಾಂಪಿಟೇಟಿವ್ದಾಗ ಹೆಲ್ಪ್ ಆಗ್ತವೆ. ವ್ಯಾಲ್ಯೂ ಹಿಂಗೆ ಹೇಗೆ ಬಿಡ್ಸಾದ್ರೆ ಹಂಗೆ ಬಿಡಿಸೋ ಬದಲು ನೋಡಿದ ಕೂಡಲೇ ಪಟ್ಟಿಸಿರಿ ಆನ್ಸರ್ದಾಗ ಬರ್ತೇವೆ. ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂದರೆ 36 ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂದರೆ 100 ಈಸ್ ಈಕ್ವಲ್ ಟು 1. ಕರೆಕ್ಟ್ ಬಂದದೆ? ನೆಕ್ಸ್ಟ್ ಟ್ರೈ ಮಾಡಿರಿ ನೋಡೋಣ. ನೆಕ್ಸ್ಟ್ ತೋರಿ ಇದು ವರ್ಸ್ಲಿ ರೀ ಆಗ್ಯದಲ್ರಿ ಎಲ್ಲರದು. ನೆಕ್ಸ್ಟ್ ಅಗದಿ ಈಸಿ ಅದರ ಇದು ಎಂಡ್ಸ್ ಆಫ್ ಮೇಜರ್ ಆಕ್ಸಸ್. ಎಂಡ್ಸ್ ಆಫ್ ಮೇಜರ್ ಆಕ್ಸಸ್ ಈಸ್ ಈಕ್ವಲ್ ಟು plus or minus 3, 0. ends of minor axis is equal to 0, plus or minus 2. So ಇದು ellipse ಅದ, ಇದು ellipse ಅದ ಅಂತ ತಗೊಂಡ. ಈಗ ಇಂಗ್ಲಿಷ್ ತಿಳಿಲಿಲ್ಲಾರು ಇದು ನೋಡ್ಯಾರ ಹೇಳ್ಬೋದು ನೀವು. ಇದು ಏನು ಕೊಟ್ಟಾನ್ರಿ? ಪಾಯಿಂಟ್ಸ್ ಕೊಟ್ಟಾನ. ಎಂಡ್ಸ್ ಆಫ್ ಮೇಜರ್ ಆಕ್ಸಸ್ ಅಂದ್ರೆ ಯಾವ್ದು? ಯಾವ್ದು ದೊಡ್ಡದಿರ್ತದ ಅದು 3, 0 ಅದ ಅಂದ್ರೆ ಇಟ್ ಶುಡ್ ಲೈ ಆನ್ ಹಾರಿಜಾಂಟಲ್. ಇದು 3, 0 ಅಂದಂಗ ಇದು -3, 0 ಅಂದಂಗ ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಏನು ಸಿಕ್ತ್ರಿ? ಎ ಸಿಕ್ತ್ರಿಪ್ಪ. therefore a is equal to 3. ಎಂಡ್ಸ್ ಆಫ್ ಮೈನರ್ ಆಕ್ಸಸ್ ಅಂದ್ರೆ ಇಲ್ಲಿ ಬಂತು. ಇದು 0, b ಆಮೇಲೆ ಇದು 0, -b ಅಂದ್ರೆ ನಂಗೆ ಇಲ್ಲಿ ಏನು ಸಿಕ್ತ? b ಸಿಕ್ತ. b is equal to 2. ಆಮೇಲೆ ಇಕ್ವೇಶನ್ ಆಫ್ ಇಲಿಪ್ಸ್ ಈಸ್ ಅಂದ್ರೆ x ಸ್ಕ್ವೇರ್ ಬೈ 9 ಪ್ಲಸ್ y ಸ್ಕ್ವೇರ್ ಬೈ 4 is equal to 1. ಈ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಹಿಂಗೆ ಮಾಡಿ ಮತ್ತಷ್ಟು ನಿಮ್ಮನ್ನ ದಡ್ಡ ಮಾಡಾಕತ್ತಾರ ಅಷ್ಟೇ. ಹೆಂಗ ಈಗ ಪಾಲಿಸಿ ಹೆಂಗ್ರಿ ಎಲ್ಲಾರನ್ನೂ ಒಟ್ಟು ದುಗಿಸ್ಬಿಡೋದು. ಯಾರು ಇಂಡಿವಿಜುವಲಿ ಥಿಂಕ್ ಮಾಡಿ ಸುಧಾರಿಸ್ತಾರ, ಚಲೋ ಅಭ್ಯಾಸ ಮಾಡೋರು ಮಾಡ್ತಾರ, ಉಳ್ದವ್ರ ಬಿಟ್ಟು ಬಿಡೋದು ಅಂತ. ಮತ್ತೊಂದು ಬಿಡಿಸ್ತೀರಿ 100% ಬಿಡಿಸ್ತೀರಿ. ನೆಕ್ಸ್ಟ್ ತೋರಿ ends of major axis is equal to 0, plus or minus √5. ends of minor axis plus or minus 1, 0. So b is equal to √5, a is equal to 1. Then equation of ellipses. x square by 5, correct? Very good. X square by 1 plus is equal to 1. Length of major axis.
is equal to 26, foci is equal to plus or minus 5 comma 0. Foci is equal to plus or minus 5 comma 0. ಈಗ ನಂಗೆ ಯಾವ ಟೈಪ್ ಅಂತ ಹೇಳಿದ್ರಿ? ಫಸ್ಟ್ ಟೈಪ್. ಅಂದ್ರೆ ಫೋಸೈ ಕೊಟ್ಟಾನಂದ್ರೆ ಇದೇನು ಕೊಟ್ಟಂಗೆ ಅದು ಫೋಕಸ್ ಕೊಟ್ಟಾನಂದ್ರೆ ಎ ಇ ಕೊಟ್ಟಾನ. ಫಸ್ಟ್ ಟೈಪ್ ಒಳಗೆ ಮೇಜರ್ ಆಕ್ಸಸ್ ಲೆಂತ್ ಅಂದ್ರೆ ವೆರಿ ಗುಡ್. ಸೊ 2a ಕೊಟ್ಟಾನ. 2a is equal to 26. Therefore a is equal to 13. a is equal to 5. ಆಗಲೇ ಒಂದು ಪ್ರಾಬ್ಲಮ್ದಾಗ ಹೇಳಿನ್ರಿ ಶಾರ್ಟ್ಕಟ್. ಎ ಕೊಟ್ಟಾನ, ಎ ಇ ಕೊಟ್ಟಾನ, ನಮಗೇನದ ಎ ಗ್ರೇಟರ್ ದ್ಯಾನ್ ಬಿ ಅದ. ಯಾವ್ದು ಕಂಡು ಹಿಡಿಯೋದದ ರೀ? ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇ ಸ್ಕ್ವೇರ್. ಸೊ ಅಥವಾ ನೀವು ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಬರೋದು ಬಿಡಿಸೋರಿದ್ರು ಬಿಡಿಸ್ಬೋದು. ಸೊ ಎ ಸ್ಕ್ವೇರ್ ಈಸ್ 169, ಎ ಸ್ಕ್ವೇರ್ ಇ ಸ್ಕ್ವೇರ್ ಈಸ್ 25. therefore ಬಿ ಸ್ಕ್ವೇರ್ ಈಸ್ 144. ಸೊ ಆಮೇಲೆ ಇಕ್ವೇಶನ್ ಆಫ್ ಇಲಿಪ್ಸ್ ಈಸ್ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಬೈ ಎಷ್ಟದ 169 ಪ್ಲಸ್ ವೈ ಸ್ಕ್ವೇರ್ ಬೈ 144 ಈಸ್ ಈಕ್ವಲ್ ಟು 1. ದಿಸ್ ಈಸ್ ಯುವರ್ ಆನ್ಸರ್. ಮೇಜರ್ ಆಕ್ಸಿಸ್ ಈಸ್ ಆನ್ x axis. Major axis is on x axis and passes through points 4, 3 and 6, 2. 4, 3 and 6, 2. Try ಮಾಡ್ರಿ. ಸೊ ಈಗ ಫಸ್ಟ್ ಇಕ್ವೇಶನ್ ಆಫ್ ಇಲಿಪ್ಸ್ ತಗೋತಾನೆ. ಇಕ್ವೇಶನ್ ಆಫ್ ಇಲಿಪ್ಸ್ ಈಸ್ x square by a square plus y square by b square is equal to 1. ಈಗ ಒಂದು ಮೆಥಡ್ ಅವ್ನು ಬಿಡಿಸಿದ್ರಿ ಅಥವಾ ರೆಗ್ಯುಲರ್ ನಾವು ಇದು ಸಬ್ಸ್ಟಿಟ್ಯೂಟ್ ಮಾಡೋದು, ಸಾಲ್ವ್ ಮಾಡೋದು. ಅದು ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ, ಸ್ವಲ್ಪ ಅದೇ ಹೇಳ್ದಲ್ರಿ ಶಾಣೆತನ ಚೆಕ್ ಆಗ್ತದೆ. ಈಗ ನಾ ಸ್ವಲ್ಪ ಇಲ್ಲಿ ಈಸಿ ಮಾಡ್ತೇನೆ, ಯಾಕಂದರೆ ಸ್ವಲ್ಪ ಅಷ್ಟು ಶಾಣೆ ಇಲ್ದವ್ರ ಸಲುವಾಗಿ. ಸೊ ಈಗ ಇಲ್ಲಿ ಏನು ಮಾಡ್ತೇನೆ, ಪುಟ್ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 1 by a square ಅಂತೇನೆ, ಕ್ಯಾಪಿಟಲ್ ಬಿ ಇಸ್ ಈಕ್ವಲ್ ಟು 1 by b square. ಈಗ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ರಾಗ ಏನಾಗ್ತದ್ರಿ ಇಕ್ವೇಶನ್? 1 by a square ಎ ಅಂತ ತುಂಬಿನಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದು ಇಕ್ವೇಶನ್ ಎ ಅಂತ. ಈಗ passes through ಫಸ್ಟ್ ಯಾವುದದ 4, 3. ಈಗ ಎಕ್ಸ್ ಮತ್ತು ವೈ ಇದ್ದಲ್ಲಿ 4 ಮತ್ತು 3 ತುಂಬ್ತೇನೆ. 4 ತುಂಬಿರ 16a, 3 ತುಂಬಿರ ಸೊ 16a ಪ್ಲಸ್ 9b ಇಸ್ ಈಕ್ವಲ್ ಟು 1. ಇದು ಇಕ್ವೇಶನ್ 1. passes through ಏನದ ರೀ? 6, 2. ಸಬ್ಸ್ಟಿಟ್ಯೂಟ್ ಮಾಡ್ರೆ ಹೇಳ್ರಿ. ಸಬ್ಸ್ಟಿಟ್ಯೂಟ್ ಮಾಡ್ರೆ ಏನು ಬರ್ತದ? 36a ಪ್ಲಸ್ 4b ಇಸ್ ಈಕ್ವಲ್ ಟು 1. ಇದು ಇಕ್ವೇಶನ್ 2. ಇದು ನಿಮ್ಮ ಅಂಥವ್ರಿಗೆ. ಈಗ ಇವೆರಡು ಸಾಲ್ವ್ ಮಾಡಿ ಎ ಬಿ ಕಂಡು ಹಿಡಿಬೋದೇನಿಲ್ರಿ? ಇದು ಬರಂಗಿಲ್ಲ ಅನ್ಬಾರ್ದ್ರೆ ಮತ್ತೆ 10th ಪಾಸ್ ಅದೇವ್ ನಾವು. ಏನು ಮಾಡೋದ? ಸೈಮಲ್ಟೇನಿಯಸ್ ಇಕ್ವೇಶನ್ ಒಂದ್ರ ಕೆಳಗೆ ಒಂದು ಇಟ್ಕೊರಿ, ಯಾವ್ದು ಕ್ಯಾನ್ಸಲ್ ಮಾಡ್ಕೊರಿ, ಇನ್ನೊಂದು ಸಿಗ್ತದ ಅದು ವ್ಯಾಲ್ಯೂ ತುಂಬ್ರಿ, ಮತ್ತೊಂದು ಸಿಗ್ತದ ಎರಡು, ಇದ್ರಾಗ ತುಂಬ್ರಿ, ಆನ್ಸರ್ ಬಂತು. ಇದು ಬಿಡಿಸ್ಬೋದೇನಿಲ್ರಿ? ಬಿಡಿಸಿ. ಸೊ ಫಸ್ಟ್ ಇಕ್ವೇಶನ್ 4 ಇಂಟು ಮಾಡ್ತೇನೆ, ಸೆಕೆಂಡ್ ಇಕ್ವೇಶನ್ಗೆ 9 ಇಂಟು ಮಾಡ್ತೇನೆ. ಸೊ 4ದಿಂದ ಮಲ್ಟಿಪ್ಲೈ ಮಾಡ್ರೆ 64a, 9 4s 36b ಇಸ್ ಈಕ್ವಲ್ ಟು 4. 9 ಇಂಟು ಮಾಡ್ರೆ ಸ್ವಲ್ಪ ಹೇಳ್ರಿ. 36 ಇಂಟು 9 324. ಸೊ 324a ಪ್ಲಸ್ 36b ಇಸ್ ಈಕ್ವಲ್ ಟು 9. ಸಬ್ಟ್ರಾಕ್ಟ್ ಮಾಡ್ರಿ, ಬಿ ಕ್ಯಾನ್ಸಲ್ ಆಗ್ತದ, ಇದು ಕ್ಯಾನ್ಸಲ್ ಆಗ್ತದ. 324ದಾಗ
64 ಹೋದ್ರೆ ಎಷ್ಟು ಉಳಿತದೆ ನೋಡ್ರಿ 2 60 40 ಅಂದ್ರೆ 360 ಸಾರಿ 260 ಸೊ 260a ಸೊ ದೊಡ್ಡದು ಮೈನಸ್ ಅದ ಅಂದಮೇಲೆ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ 5a therefore a is equal to minus cancel ಆಗ್ತದೆ 260 by 5 so 5 5s are 25 102 so a is equal to 52 ನೋಡ್ರಿ ಕರೆಕ್ಟ್ ಅದ ಸಾರಿ ಇದು ಉಲ್ಟಾ ಆಯ್ತು ಓಕೆ ಸೊ ಇದನ್ನ ಇಲ್ಲಿ ಬರ್ದಿದ್ದು ರಿವರ್ಸ್ ಆಗ್ತದೆ ಸೊ ಎ ಬರುವುದಿಲ್ಲ ಈ ಕಡೆ ಸೊ ಎ ಇಸ್ ಈಕ್ವಲ್ ಟು ನಾ ರೆಸಿಪ್ರೋಕಲ್ ತೊಗೊಂಡೇನೆ ಎ ಇಸ್ ಈಕ್ವಲ್ ಟು 5 by 260 5 ಕ್ಯಾನ್ಸಲ್ ಆಗ್ತದೆ ಸೊ 1 divided by 5 5s are 25 5 2s are 10 ಅಂದರೆ ಎ ಇಸ್ ಈಕ್ವಲ್ ಟು 1 by 52 ಕರೆಕ್ಟ್ ಅದ ರೀ ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿನಾಮಿನೇಟರ್ 52 ಬರ್ತದೆ ಈಗ ಅದು ವ್ಯಾಲ್ಯೂ ಏನು ಮಾಡೋದ ಯಾವುದರ ಒಂದು ಇಕ್ವೇಷನ್ ಒಳಗೆ ತುಂಬ್ರಿ ಇಲ್ಲ ಮತ್ತು ಇದಂಗೆ ಬಿ ಕ್ಯಾನ್ಸಲ್ ಮಾಡಿರಂಗೆ ಎ ಕ್ಯಾನ್ಸಲ್ ಮಾಡೋರಿದ್ರೆ ಮಾಡ್ರಿ ವಿಲ್ ಗೆಟ್ ದಿ ಆನ್ಸರ್ ಏನು ಮಾಡೋಣ ಎದ್ರಾಗ ಸಬ್ಸ್ಟಿಟ್ಯೂಟ್ ಮಾಡೋಣ್ರಿ ಯಾವ್ದು ಈಸಿ ಅದ ಫಸ್ಟ್ ಈಸಿ ಅದ ರೀ ಸೊ ಫ್ರಮ್ 1 ಅಂತಂದ್ರಿ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿರಿ ಸೊ ಫ್ರಮ್ 1 36a ಅಂದರೆ 36 by 52 plus 4b is equal to 1 ಸಿಂಪ್ಲಿಫೈ ಮಾಡಿ b ಕಂಡುಹಿಡಿರಿ ಕ್ಯಾನ್ಸಲ್ ಮಾಡೋಣ ಏನು ಆ ಕಡೆ ಒಯ್ಲೇವ ಇಲ್ಲಿ 36 52 ಹೋಗ್ತಾವೋ ಇಲ್ಲೋ ಗದ್ಲು ಬೇಡ ಆ ಕಡೆ ಒಯ್ದು ಬಿಡ್ತೇನೆ ತೋರಿ 4b is equal to 1 minus 36 by 52 ಇಲ್ಲಿ LCM ತೊಗೊಂಡ್ರೆ 52 ದಾಗ 36 ಹೋದ್ರೆ 52 ದಾಗ 36 ರೊಕ್ಕ ಅಂತ ವಿಚಾರ ಮಾಡ್ರಿ 50 ರಾಗ 36 ಹೋದ್ರೆ 16 50 ದಾಗ 36 ಹೋದ್ರೆ 14 52 ದಾಗ 36 ಹೋದ್ರೆ 2 ಎಕ್ಸ್ಟ್ರಾ ಅಂದಂಗೆ ಸೊ ಎಷ್ಟು ಬಂತ್ರಿ 16 by 52 ಇದು 4b ಕರೆಕ್ಟ್ ಅದ 52 minus 36 46 ಅಂದ್ರೆ 10 ಮತ್ತೆ 6 16 ಸೊ ಈಗ ಕ್ಯಾನ್ಸಲ್ ಮಾಡ್ಕೊರಿ 4 ಲೇ ಹೋಗ್ತದ 4 ಲೇ ಇದು ಕ್ಯಾನ್ಸಲ್ ಆಗ್ತದ b is equal to 1 by 4 1s are 4 4 3s are 12 b is equal to 1 by 13 ಕರೆಕ್ಟ್ ಅದ ಏನಿಲ್ರಿ ಆಮೇಲೆ ಈಗ ಎರಡು ವ್ಯಾಲ್ಯೂ ಇಕ್ವೇಶನ್ ಎ ಒಳಗೆ ತುಂಬ್ರಿ ಫ್ರಮ್ ಎ ಅಂತ ತುಂಬ್ರಿ ನಿಮಗೆ ಇಕ್ವೇಶನ್ ಆಫ್ ಇಲಿಪ್ಸ್ ಸಿಗ್ತದೆ ಅಥವಾ ಇಕ್ವೇಶನ್ ಆಫ್ ಇಲಿಪ್ಸ್ ಅಂತನ್ರಿ ಬರೀರಿ ಹೆಂಗೂ ನಡೀತದ ಫ್ರಮ್ ಎ ಸಬ್ಸ್ಟಿಟ್ಯೂಟ್ ಮಾಡ್ರಿ ಎ ಅಂದ್ರೆ ಎಷ್ಟದ 1 by 52 ಅಂದ್ರೆ ಇದೇನಾಗ್ತದೆ ಎಕ್ಸ್ ಸ್ಕ್ವೇರ್ ಬೈ 52 ಪ್ಲಸ್ ಬಿ ಅಂದ್ರೆ 1 by 13 ಅಂದ್ರೆ ಇದೆ y square by 13 is equal to 1. So this is equation of ellipse.